ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆಕೊಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ ಮತ್ತು ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಸಮಯ ಬಂದು ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೆ ಇರುತ್ತೆ. ಬಸವಣ್ಣವ್ರನ್ನ ಮಲಗಿದವ್ರನ್ನ ಹಾದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಬಸವಣ್ಣವರು ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನದಲ್ಲಿ ಇರುತ್ತೆ. ತೀರ್ಥ ಸ್ನಾನ ಸಮಯ ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಉಷಾಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ತೀರ್ಥ ಸ್ನಾನನ ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ದುರಿಷ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಹಲವಾರು ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇಟ್ಟು ಬನ್ನಿ, ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಅರ್ಶಿನ ನೀರು ಅಂದರೆ ಅಮ್ನೋರದಾಗೆ ದ್ರವ್ಯಗಳನ್ನ ಅಭಿಷೇಕ ಮಾಡಿರುವಂಥ ನೀರನ್ನ ತಲೆ ಮೇಲೆ ಭಕ್ತರು ತಲೆ ಮೇಲೆ ಹಾಕೋದ್ರಿಂದ ಕೆಲವರಿಗೆ ಮಕ್ಕಳಿಲ್ಲ, ಆರೋಗ್ಯ ಸಮಸ್ಯೆ, ಕೆಲವರಿಗೆ ಎಲ್ಲ ರೀತಿ ಹೇಳ್ಕೊಳ್ಳಾಗದ ರೀತಿ ಸಮಸ್ಯೆಗಳಿರ್ತವೆ. ಏನು ಮಾಡಿದ್ರು ಸಮಸ್ಯೆ ಬಗೆಹರಿತಿಲ್ಲ ಅನ್ನುವಂಥವ್ರಿಗೆ, ಆರ್ಥಿಕ ಸಮಸ್ಯೆ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಕ್ಷೇತ್ರಕ್ಕೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ 3 ಬಾರಿ 5 ಬಾರಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ತುಂಬ ಆಗಿರುವಂಥದ್ದು ಅನುಕೂಲ ಸಾಕಷ್ಟು ಉದಾಹರಣೆಗಳಿವೆ. ಪಂಚಗವ್ಯ ದೀಪ ಅದ್ರ ಬಗ್ಗೆ ಏನು ಹೇಳ್ತೀರಿ? ಪಂಚಗವ್ಯ ದೀಪ ಬಂದು ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ದೀಪ ಹಚ್ಚೋದ್ರಿಂದ, ಪಂಚಗವ್ಯ ಅಂದರೆ ಹಾಲು, ಮೊಸರು ಮತ್ತು ಸಗಣಿ, ತುಪ್ಪ ಇವು 5ರಿಂದ ಗೋವಿಂದ ರೆಡಿ ಆಗುವಂಥ ದೀಪ, ತಯಾರಾಗುವಂಥ ದೀಪನ ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ದೀಪ ಹಚ್ಚೋದ್ರೆ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಮದುವೆ ಆಗಿಲ್ಲ ಮತ್ತು ನಮ್ಗೆ ಆರೋಗ್ಯ ಸಮಸ್ಯೆ ಇದೆ, ಹಣಕಾಸು ನಿಲ್ತಿಲ್ಲ ಅನ್ನುವಂಥವ್ರು 3 ಶುಕ್ರವಾರ 5 ಶುಕ್ರವಾರ ಬಂದು ದೀಪ ಹಚ್ಚೋದ್ರಿಂದ ಖಂಡಿತ ಫಲ ಸಿಗುತ್ತೆ. ಪ್ರಶ್ನೆ ಕೇಳೋದು ಏನಂದ್ರೆ ಮೇಡಮ್ ಅವರೇ, ಪ್ರತಿ ಭಾನುವಾರ ಮತ್ತೆ ಅಂಜನಾ ಶಾಸ್ತ್ರ ಇರುತ್ತೆ. ಮಂಗಳವಾರ, ಶುಕ್ರವಾರ, ಸೋಮವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಕವಡೆ ಶಾಸ್ತ್ರ ಅಂದ್ರೆ ಭಕ್ತರು ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆ ಇದೆ, ಏನ್ ಸಮಸ್ಯೆ, ಎಷ್ಟು ದಿನದಲ್ಲಿ ಸಮಸ್ಯೆ ಬಂತು, ಏನ್ ಪರಿಹಾರ ಮಾಡಬೇಕು ಅಂತ ಹೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಇದು ವಾರದಲ್ಲಿ 4 ದಿನ ಇರುತ್ತೆ. ಸೋಮವಾರ, ಮಂಗಳವಾರ ಮತ್ತೆ ಶನಿವಾರ, ಶುಕ್ರವಾರ ಇವು 4 ದಿನದಲ್ಲಿ ಸಮಯ ಬಂದು ಮಾರ್ನಿಂಗ್ 6 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ.